ಇವ್ರು ಸ್ವಂತ ಪಕ್ಷ ಕಟ್ತಾರೋ ಏನು ಬಿ ಜೆ ಪಿಯಾಗಿ ಹೋಗ್ತಾರೋ, ಇದು ದೊಡ್ಡ ಚರ್ಚೆ ಇವತ್ತು. ಅವ್ರಿಗೆ ಈ ಗುಣದಿಂದಾಗೆ ಇವರೊಂದು ನಮಗೆ ವಿಚಿತ್ರ ಮನುಷ್ಯನಾಗೆ, ಕೆಲವೊಮ್ಮೆ ಹುಚ್ಚನಾಗೆ, ಕೆಲವೊಮ್ಮೆ ಜಾನಾಗೆ, ಕೆಲವೊಮ್ಮೆ ದಿಟ್ಟಿನಾಗೆ ಕಾಣ್ತಾ ಇದ್ದಾರೆ. ಇವರಂಥ ನಾಯಕರು ಬೇಕಾಗ್ಯಾರ ಇವತ್ತು. ಕಂಡಿದ್ದನ್ನು ಕಂಡಂಗೆ ಹೇಳುವಂಥದ್ದು. ಸರಿಯೋ ತಪ್ಪ ಮುಂದಪ್ಪ ಈಗಂತ ಹಂಗೆ ಅನ್ಸದ ನನಗಂತ ಮಾತಾಡ್ತಾ ಇದ್ದಾರೆ. ಅಂಥವ್ರು ಸ್ವಂತ ಪಕ್ಷ ಕಟ್ಟಲಿಕ್ಕೆ ಸಾಧ್ಯದನ ಅಂತ. ಪಕ್ಷ ಕಟ್ಟಬೇಕಾದ್ರೆ ಗೊತ್ತದ ಎಂಥ ವಿಜಯ ಸಂಕೇಶ್ವರ ಎಷ್ಟು ತ್ರಾಸ ಮಾಡ್ಕೊಂಡ್ರು ಸ್ವಂತ ಪಕ್ಷ ಕಟ್ಟಲಿಕ್ಕೆ ಹೋಗಿ ಕನ್ನಡ ಪಕ್ಷ. ಅದೇ ಕಾಲಕ್ಕೆ ಯಡಿಯೂರಪ್ಪನವರು ಸ್ವಂತ ಪಕ್ಷ ಕಟ್ಟಲಿಕ್ಕೆ ಹೋದರು. ಏನಾದರೂ ಕರ್ನಾಟಕ ಜನತಾ ಪಕ್ಷ ಕಟ್ಟಕ್ಕೆ ಹೋಗಿ ಏನೇನು ಇತಿಹಾಸ ಇದ್ದಾವೆ. ಲಂಕೇಶ್ ಹೆಸರು ಕೇಳಿದ್ರಿ ನೀವು, ಒಳ್ಳೆಯ ಲೇಖಕರಿದ್ದರು, ಒಳ್ಳೆ ಬರಹಗಾರರು, ಜೊತೆಗೆ ದೊಡ್ಡ ಪತ್ರಿಕೆಯನ್ನು ಎಸ್ಟಾಬ್ಲಿಷ್ ಮಾಡಿದವರು ವಿದೌಟ್ ಅಡ್ವರ್ಟೈಸ್ಮೆಂಟ್. ಭಾಳ ಗಮನಿಸ್ಬೇಕು ನಾವು. ಅಡ್ವರ್ಟೈಸ್ ಇಲ್ಲದ ಒಂದು ವಾರಪತ್ರಿಕೆಯನ್ನು ನಡೆಸಿದವರು ಲಂಕೇಶ್ ಅವರು. ಅವ್ರಿಗೂ ಸಾಧ್ಯ ಆಗಲಿಲ್ಲ. ಅದು ಆಗಿದ್ದೇನೋ ಇತಿಹಾಸದಲ್ಲೇ ಭಾಳ ಅಪರೂಪದ್ದು ಕೇಜ್ರಿವಾಲ್. ಅದು ಅವ್ರ ಜೊತೆಗೆ ಇಡೀ ರಾಷ್ಟ್ರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಾಮಾಣಿಕರ ಜೊತೆಗಿದ್ದರು. ಅಣ್ಣಾ ಹಜಾರೆ ಅವ್ರ ಮೂವ್ಮೆಂಟಿಂದಾಗಿ ಅವ್ರಿಗೆ ಒಂದು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಅದು ಉಳಿದವ್ರಿಗೆ ಆಗಲೇ ಇಲ್ಲ. ಒಂದು ಅಪಕ್ಷ ಇವತ್ತು ನಿಧಾನಕ್ಕೆ ಮತ್ತೆ ಸವಿತಾ ಇದೆ, ಕೆಳಗೆ ಹೋಗ್ತಾ ಇದೆ. ಆ ಮತ್ತು ಬೇರೆ ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಅದು ಅಸಾಧ್ಯದ ಕೆಲಸ. ನಮ್ಮ ಯತ್ನಾಳರಿಗೆ ಸ್ವಂತ ಪಕ್ಷ ಕಟ್ಟೋದು ಹಿಂದೂ ಪಕ್ಷ, ಅದು ಸಾಧ್ಯ ಅದಲ್ಲ ಹಿಂದೂ ಪಕ್ಷ ಅನ್ನುವಂಥದ್ದು. ಆಗ್ಬೋದು ಇವತ್ತು ಬಿ ಜೆ ಪಿ ಅದ ಹಿಂದೂ ಪಕ್ಷ, ಆದರೆ ಹಿಂದೂ ದೊಡ್ಡ ಸಂಘಟನೆ ಅದ. ಅದು ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಆರ್ ಎಸ್ ಎಸ್ ಹಿಂದುತ್ವದ ಏನದ ಪೇಜೆಂಟ್ ಅದು ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇನ್ನೊಬ್ರು ಇಲ್ಲಪ್ಪ ನಾವು ಅದಕ್ಕೆಲ್ಲ. ಅಂಥ ಪ್ರಸಂಗದಲ್ಲಿ ಹಿಂದುತ್ವ ಇಟ್ಕೊಂಡಿರೋ ಪಕ್ಷಗಳಿಗೆ ಹೊರಟಿದ್ದಾರೆ. ಇವ್ರನ್ನ ಕಟ್ಟೋದಕ್ಕೆ ಬಿಡ್ತಾರೆ ಅವರು.